ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಯೋಚನೆ. ನಿಜವಾಗೂ ಒಂದು ರೀಲ್ಸಿಗೆ ಫೇಸಿಗೆ ಕಲರ್ ಹಾಕಿ ನೋಡಿ, ಇನ್ನೂ ಅದು ಟೇಕ್ ಮುಗ್ದಿಲ್ಲ. ಬಟ್ ವರ್ಷದ್ದು ಕಲರ್ ಹಾಕೋದು ಅದು ಏನು ಕಲರ್ ಗೊತ್ತಾ? ಐ ಶ್ಯಾಡೋ ಕಲರ್. ಕಣ್ಣಿಗೆ ಹಾಕೋ ಕಲರ್ನ ಫೇಸಿಗೆ ಹಾಕಿ ರಿಯಾಲಿಟಿ ತೋರ್ಸಕ್ಕೆ ಹೋಗ್ತೀವಿ. ಸೊ ನಿಮಗೂ ನೋಡ್ಬೇಕನ್ನೋ ಆಸೆ ಇರುತ್ತಲ್ವಾ? ನೋಡೋಣ ಬನ್ನಿ. ಫಸ್ಟ್ ಕಲರು, ನನ್ನ ಕಲರ್ ವಿಲ್ ನಿಮಗೆ ಗೊತ್ತಿದೆಯಲ್ಲ, ನನ್ನ ಕಲರ್ ವಿಲ್ ಎಷ್ಟಿಷ್ಟ ಅಂತ. ಪ್ರೈಮರಿ ಕಲರ್ಸೇ ಕಲರ್ ಹಾಕೋತೀನಿ. ಫಸ್ಟ್ ಒಂದು ಪ್ರೈಮರಿ ಕಲರ್ ಬಂದ್ಬಿಟ್ಟು ಯೆಲ್ಲೋ ಕಲರ್. ನಗು ಬರ್ತಿದೆಯಲ್ಲ, ನಗಿ ಜೋರಾಗಿ ನಗಿ. ಎಷ್ಟು ಜೋರಾಗಿ ನಗ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡ್ಬೇಕಾಯ್ತಾ ಮ್ಯಾಮ್? ಎರಡೂ ಸೈಡು ಒಂದೇ ಇದು ಹಾಕ್ರಿ ಮ್ಯಾಮ್. ಯಾಕಷ್ಟು ದಪ್ಪ ಹಾಕ್ತೀರಾ? ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ. ಎಷ್ಟು ಟೈಮ್ ಹಾಕಿ ಎಷ್ಟು ಟೈಮ್ ರಿಮೂವ್ ಮಾಡಿದ್ರಿ? 4ನೇ ಸರಿ. ನೆಕ್ಸ್ಟ್ ಪ್ರೈಮರಿ ಕಲರ್ ಬಂದ್ಬಿಟ್ಟು ರೈಟ್. ಇದರಲ್ಲೂ ನಿಮ್ಮ ಕಲರ್ ವಿಲ್ ಬಿಡಲಿಲ್ಲಲ್ಲ? ಸಾಧ್ಯನೇ ಇಲ್ಲ. ವಿತೌಟ್ ಕಲರ್ ವಿಲ್ ನೋ ಮೇಕಪ್. ಚೇಂಜ್ ಮಾಡ್ಬೇಕು ಇವಾಗ ನಾವು ಅದನ್ನು. ಸಾಧ್ಯನೇ ಏನು ಚೇಂಜ್ ಮಾಡ್ತೀರಾ? ವಿತೌಟ್ ಕಲರ್ ವಿಲ್ ನೋ ಮೇಕಪ್ ಅನ್ನೋದನ್ನ ನೋ ಟೇಕ್ ಹೇಳ್ಬೇಕು ಇವಾಗ. ಓಕೆ, ರೆಡ್ಡು ಎಲ್ಲೋ ಜಾತ್ರೆ ಒಳಗೆ ಬಿಟ್ಟಿರೋರು ಇದ್ದಂಗೆ ಇದೀನಲ್ಲ. ನೀವೊಂದು ನೋಡಿರ್ತೀರಾ, ಇಲ್ಲಿಷ್ಟು ಕಲರ್ ಹಾಕೊಂಡು ಹಂಗೆ ಫೀಲ್ ಬರ್ತದೆ ನನಗೆ. ಸೊ ಅದು ಬಿಡಿ. ಇದೇ ಆಗಸ್ಟ್ 22ರಿಂದ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ನಿಮಗೆ ಡೀಪ್ ಆಗಿರೋ ಥಿಯರಿ ನಾಲೆಜ್ ಆಗಿರ್ಬೋದು, ಪ್ರಾಡಕ್ಟ್ ನಾಲೆಜ್ ಆಗಿರ್ಬೋದು, ಮೇನ್ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ ಕಲರ್ ವೀಲ್ ನಾಲೆಜ್ ನಮ್ಮಲ್ಲಿ ಸಿಗುತ್ತೆ. ನಾನು ಯಾವಾಗಲೂ ಹೇಳೋದು ವಿತೌಟ್ ಕಲರ್ ವೀಲ್ ನೋ ಮೇಕಪ್ ಅಂತ. ಸೊ ನಾವೊಬ್ರು ಮೇಕಪ್ ಆರ್ಟಿಸ್ಟ್ ಆಗ್ತೀವಿ ಅಂತಂದರೆ ನಮಗೆ ಮೇನ್ ಗೊತ್ತಿರಬೇಕು ಕಲರ್ ವೀಲ್ ನಾಲೆಜ್. ಹೇಗೆ ಕಾಣ್ತಿದ್ದೀನಿ? ಉಚಿತರ ಅಲ್ಲ? ಸ್ಟಾರ್ಟ್ ಮಾಡೋಣ. ರಿಯಾಲಿಟಿ ತೋರಿಸ್ಬೇಕಂತೇಳಿ ನೀವು ನೋಡಿ, ನನ್ನ ಸ್ಕಿನ್ ರಿಯಾಲಿಟಿ. ಒಂದು ಪಿಂಪಲ್ಸ್ ಇರಲಿಲ್ಲ, ಒಂದೇ ಸರಿಗೆ ಇಷ್ಟೊಂದು ಪಿಂಪಲ್ಸ್ ಆಗಿದೆ. ಸೊ ಪ್ರಾಡಕ್ಟು ನಮ್ಮ ಫ್ಯಾಮಿಲಿಗೆ ತೋರಿಸೋದಷ್ಟೇ ಅಲ್ಲ, ಅದನ್ನು ನಾವು ಟೆಸ್ಟ್ ಮಾಡ್ತೀವಿ. ಸೊ ನಮ್ಮದು ಸ್ಕಿನ್ನ ಆ ಥರ ನಾವು ಟ್ರಯಲ್ ಮಾಡಬೇಕಾದ್ರೆ ನಮ್ಗೆ ಈ ಥರ ಆಗುತ್ತೆ. ನೋಡಿ ನಮ್ಮ ಸ್ಕಿನ್ ಹಿಂಗೆ. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿ, ಏನೂ ಆಗಿಲ್ಲ ಸ್ಕಿನ್ ಮೇಲೆ. ಸೊ ಎಲ್ಲದರದ್ದು ಡೀಪ್ ನಾಲೆಜ್ ಗೊತ್ತಿರಬೇಕು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ನಮ್ಮ ಬ್ರೈಡಿಗೆ ನಾವು ವರ್ಕ್ ಮಾಡಿ ಬಿಟ್ಟಾದ್ಮೇಲೆ ಅವ್ರ ಸ್ಕಿನ್ ಚೆನ್ನಾಗಿರ್ಬೇಕು. ಎಲ್ಲರೂ ಹೇಳ್ತಾರೆ ನಾವು ಮೇಕಪ್ ಮಾಡಾದ್ಮೇಲೆ ನಮಗೆ ಪಿಂಪಲ್ಸ್ ಆಯಿತು, ಮಾರ್ಕ್ಸ್ ಆಯಿತು, ಮೇಡಮ್ ಇಚ್ಚಿಂಗ್ ಆಗ್ತಿದೆ. ಸೊ ನೀವು ರಾಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಈ ಥರ ರಿಸಲ್ಟ್ ಇರುತ್ತೆ. ಅದೇ ನೀವು ರೈಟ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ, ನಾನು 5ನೇ ಸರಿ ನಾನು ಇದನ್ನು ರಿಮೂವ್ ಮಾಡ್ತಿರೋದು, ಹಾಕ್ತಾ ಇರೋದು ಇಲ್ಲೋ ಸೇಮ್. ಓಕೆ, ನಿಮಗೂ ಒಂದ್ಸರಿ ತೋರಿಸ್ಬಿಡ್ತೀವಿ ಕಾಂಪ್ಯಾಕ್ಟು. ರಿಸಲ್ಟ್ ನೀವೇ ನೋಡ್ತೀರಾ ನೋಡಿ. ಸೊ ಹೈ ಕವರೇಜ್ ಇದೆ. ಅರ್ಜೆಂಟಾಗಿ ನಾವೆಲ್ಲಾದರೂ ಹೋಗ್ಬೇಕು ಅಂದವರು ಕಾಂಪ್ಯಾಕ್ಟ್ನ ನೀವು ನಿಮ್ಮ ಫೌಂಡೇಶನ್ ಮೇಲೆ ಸಮೇತನೂ ಹಾಕೋಬೋದು. ಇದ್ರ ನಾನು ಖಂಡಿತ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಬಟ್ ಅಪ್ಲೈ ಮಾಡ್ತಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇಲ್ಲ. ನಿಮಗೆ ಇನ್ಸ್ಟೆಂಟಾಗಿ ಮೇಕಪ್ ರೆಡಿ. ಓಕೆ, ಬೆಸ್ಟ್ ರಿಯಾಲಿಟಿ ನಿಮಗೂ ತೋರಿಸ್ತೀನಿ. ಓಕೆನಾ? ಕಲರ್ಸ್ ಇನ್ನೊಂದು ಸರಿ ಕಲರ್ ಚೇಂಜ್ ಮಾಡೋಣ. ಪರ್ಪಲ್. ಸೆಕೆಂಡರಿ ಕಲರ್ಗೆ ಹೋಗೋಣ. ಗ್ರೀನ್. ಯಾರೋ ಕಾಲಿಂಗ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜ್. ಉಲ್ಟಾ ಸೆಕೆಂಡರಿ ಕಲರ್ ಮಾಡ್ತೈತೆ. ಹಂಗೆ ಅದು ಅವ್ರು ಹಿಂಗೆ ಗೊತ್ತಾರೆ ಅಷ್ಟೆ. ಹಬ್ಬ ಇವತ್ತು ನಾನು ಈ ಸೈಡ್ ಯೂಸ್ ಮಾಡ್ತಿರೋದು ಜಸ್ಟ್ ಗೋಲ್ಡ್ ಅವ್ರದ್ದು ಫಿಕ್ಸಿಂಗ್ ಸ್ಪ್ರೇ. ಈ ಸೈಡು ಬ್ರ್ಯಾಂಡ್ ಬೇಡ, ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ.
ಸೈಡ್ ಇನ್ನೂ ಜಾಸ್ತಿನೇ ಅಪ್ಲೈ ಮಾಡ್ತೀನಿ. ಓಕೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಮಾಡ್ತೀರಲ್ವಾ? ಹ್ಞೂ ಅನ್ಬೇಕು, ಹ್ಞೂ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಕ್ಬೇಕು. ಸೊ ಯಾವಾಗಲೂ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಾನು ಹೇಳಿರೋದಾಗಿರ್ಬೋದು, ಇನ್ನೊಬ್ರು ಹೇಳಿರೋದಾಗಿರ್ಬೋದು, ಇಲ್ಲ ನೀವು ವಿಡಿಯೋಸ್ ನೋಡಿರೋದಾಗಿರ್ಬೋದು, ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಮೀನ್ಸ್ ಪ್ಯಾಚ್ ಟೆಸ್ಟ್ ಅಂದರೆ ಏನು ಅಂದರೆ, ಒಂದು ಜಾಗದಲ್ಲಿ ನೀವು 1-2-3 ಡೇಸ್ ಆ ಪ್ರಾಡಕ್ಟ್ನ ಅಪ್ಲೈ ಮಾಡಿ. ಮೀನ್ಸ್ ಅಂದರೆ ಇಲ್ಲಿ ಅಪ್ಲೈ ಮಾಡಿ, ಇಲ್ಲಾಂದರೆ ಈ ಪ್ಲೇಸಲ್ಲಿ ಅಪ್ಲೈ ಮಾಡಿ. ಅಯ್ಯೋ ಹೋಯ್ತು, ಇನ್ನೂ ಕಲರ್ಸ್ ಇದೆಯಲ್ಲ ಅದನ್ನೇ ತೋರಿಸ್ತೀನಿ. ಇದನ್ನೇ ಫಸ್ಟ್ ಡ್ರೈ ಮಾಡ್ಬರೋಣ, ಆಮೇಲೆ ಟ್ರೈ ಮಾಡೋಣ. ಅಲ್ಲಿಗೆ ಬಿಟ್ನಲ್ವಾ? ಪ್ಯಾಚ್ ಟೆಸ್ಟ್ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ನೀವು ಅಪ್ಲೈ ಮಾಡಿ. ಬಟ್ ಅದ್ಮೇಲೆ ನೆಕ್ ಮೇಲೆ ಮಾಡಿಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿಬಿಡಿ, ಅದು ದಯವಿಟ್ಟು ಆಗಲ್ಲ. ಸ್ಕಿನ್ನಿಗೂ ನೆಕ್ಕಿಗೂ ತುಂಬಾ ಮೀನ್ಸ್ ಅಂದರೆ ಫೇಸಲ್ಲಿರೋ ಸ್ಕಿನ್ಗೂ ನೆಕ್ಕಿಗಿರೋ ಸ್ಕಿನ್ಗೂ ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಫೇಸಲ್ಲಿ ಯಾವ್ದಾದ್ರು ಒಂದು ಪಾರ್ಟಲ್ಲಿ ಅಪ್ಲೈ ಮಾಡಿಬಿಟ್ಟು ಒಂದು 3 ಡೇಸ್ ಕಂಟಿನ್ಯೂಸ್ ಆಗಿ ಅದನ್ನ ಅಪ್ಲೈ ಮಾಡ್ತಾನೆ ಇರಿ. ನಿಮ್ಗೆ ಏನೂ ರಿಯಾಕ್ಷನ್ ಆಗಿಲ್ಲ ಅಂದರೆ ಇಲ್ಲಿ ನೋಡಿ, ನಾನು ಜಸ್ಟ್ ಒಂದು 5 ಟೈಮ್ಸ್ ಇಲ್ಲೇ ಮಾಡಿರೋದು. ಮೀನ್ಸ್ ಒಂದು ½ ಅನ್ ಅವರಲ್ಲಿ ನಮಗಿಷ್ಟು ಸ್ಕಿನ್ನಿಗೆ ರಿಯಾಕ್ಷನ್ ಆಗಿದೆ. ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಸ್ಪ್ರೇ ಡ್ರೈ ಆಗೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನೆಲ್ಲ ಬಕ ಅಂತೇಳಿ ಸ್ಕಿಪ್ ಫಾರ್ವರ್ಡ್ ಮಾಡ್ಬಿಡು. ಇಲ್ಲ ಅಂದರೆ 10 ಮಿನಿಟ್ಸ್ ಇದೇ ಆಗುತ್ತೆ. ಇಲ್ಲ ಅಂದರೆ 10 ಮಿನಿಟ್ಸ್ ಇದೇ ಆಗುತ್ತೆ. ಅವ್ರಿಗೂ ಬೋರ್ ಹೊಡಿಬಾರ್ದಲ್ಲ. ರಿಯಾಲಿಟಿ ಏನು ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಲ್ಲ. ಏನಾದರೂ ಮಾತಾಡ್ತೀರಿ, ನಿಮ್ಮ ಫ್ಯಾಮಿಲಿ ಅವ್ರಿಗೆ ಬೇಜಾರಾಗಬಾರ್ದು ತಾನೇ ವಿಡಿಯೋ ನೋಡುವಾಗ? ಏನು ಮಾತಾಡೋಣ, ಏನು ಹೇಳೋಣ? ಕಾಲು ನೋಯ್ತಿದ್ದಾವೆ ನನಗೂ, ನಿಮಗೂ ನೋಡಿ 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 ಕಣ್ಣು ನೋಯ್ತಿದ್ದಾವೆ ಅಂತ ವಿಡಿಯೋನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೇಡಿ ಆಯಿತಾ? ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ, ಅದು ನೀವು ನೋಡ್ಬೇಕು. ಅದು ಯಾರಿಗೋಸ್ಕರ ಮಾಡ್ತೀರಾ? ನಿಮ್ಗಳಿಗೋಸ್ಕರನೇ ಮಾಡ್ತೀರಾ. ಆಮೇಲೆ ಮತ್ತೆ ಕಾಮೆಂಟ್ ಮಾಡಬೇಡಿ, ಮೇಡಮ್ ಇದು ಯಾವುದು ಬ್ರ್ಯಾಂಡು ಅಂತ. ನಿಮ್ಗೆ ಯಾವ ಬ್ರ್ಯಾಂಡವ್ರಿಗೂ ಬೇಜಾರು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ, ಸೊ ನಿಮ್ಗೆ ಅನಿಸ್ಬಾರ್ದು ಮತ್ತೆ ಈ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ. ಕೈನ ಫಸ್ಟ್ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನೊಂದು ರಿಯಾಲಿಟಿ ತೋರಿಸ್ತೀನಿ. ಎಲ್ಲರೂ ಎಷ್ಟು ಬೈಕ್ ಅಂತಾರೆ, ನಾವು ರಿಯಾಲಿಟಿ ಅಂತ ಇನ್ನೂ ಏನೇನು ತೋರಿಸ್ತಾರ. ಕೈ ಕ್ಲೀನ್ ಇರ್ಲಿ ಅಂತ ಈ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಈ ಕೈಯಲ್ಲಿ ನೀವು ವಿಡಿಯೋ ಮಾಡಿ ಈ ಕೈಯಲ್ಲಿ ತೋರಿಸಿ. ಇವಾಗ ಕೈ ತೋರಿಸ್ಬಿಡಿ. ಕೈ ಆಗಲಿ. ಕ್ಲೀನ್ ಇದೆಯಾ? ಎರಡು ಕೈ ಕ್ಲೀನ್ ಇದೆಯಾ? ಓಕೆ, ಇದನ್ನೇ ಜಾಸ್ತಿ ಡ್ರೈ ಮಾಡಿದ್ದೀನಿ, ಇದನ್ನು ಕಡಿಮೆ ಡ್ರೈ ಮಾಡಿದ್ದೀನಿ. ಆಮೇಲೆ ನಿಮಗೂ ಗೊತ್ತಿದೆ ಇದ್ರ ಕ್ವಾಂಟಿಟಿ ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ, ಇದ್ರ ಕ್ವಾಂಟಿಟಿ ತುಂಬ ಜಾಸ್ತಿ ಯೂಸ್ ಮಾಡಿದ್ದೀನಿ.
ನೋಡೋಣ ಆಮೇಲೆ ನೀವು ರಬ್ ಮಾಡಿ ರಿಯಾಲಿಟಿ ಹೌದಾ ಇದೆಯಾ ಹೋಗಿದೆಯಾ ಯಾವ ಸೈಡ್ದಿದೆ ಇದು ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಕಾಮೆಂಟ್ ಮಾಡಬೇಕು ಯಾವ ಸೈಡ್ ಐ ಶ್ಯಾಡೋ ಕಲರ್ ಹೋಯಿತು ಯಾವ ಸೈಡ್ ಐ ಶ್ಯಾಡೋ ಕಲರ್ ಹೋಗಿಲ್ಲ ಅಂತ ಕಾಮೆಂಟ್ ಮಾಡ್ತೀರಾ ಅಲ್ವಾ. ಸೊ ಇದು ರಿಯಾಲಿಟಿ. ಯಾವತ್ತೂ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂದರೆ ಆ ಪ್ರಾಡಕ್ಟ್ ನಾಲೆಜ್ ಇಟ್ಕೊಂಡು ಯೂಸ್ ಮಾಡಿ. ಆಮೇಲೆ ಇನ್ನೂ ಒಂದು, ನೀವು ಯಾರ ಹತ್ರನಾದರೂ ಕಲೀಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರಲ್ಲಿ ಎಷ್ಟು ನಾಲೆಡ್ಜ್ ಇದೆ ಅನ್ನೋದನ್ನು ಥಿಂಕ್ ಮಾಡಿಬಿಟ್ಟು ಕ್ಲಾಸಸ್ಸಿಗೆ ಜಾಯ್ನ್ ಆಗಿ. ಬಟ್ ನಾನು ಹೇಳ್ತಿರೋದು ತಪ್ಪಲ್ಲ, ಮೀನ್ಸ್ ಅಂದರೆ ನಾನು ಹೇಳ್ತಿರೋದು ನೀವು ಒಂದು ಹತ್ರ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ. ಏನಕ್ಕೆ ಅಂದರೆ ಅಮೌಂಟ್ ಅನ್ನೋದು ಸುಮ್ಮನೆ ಬಂದಿರೋದಿಲ್ಲ ಅಲ್ವಾ. ಸೊ ನಮ್ಮ ಕ್ಲಾಸಸ್ ಆಗಲೇ ಹೇಳಿದ್ದೆ ಆಗಸ್ಟ್ 22 ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾವು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್, ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್, ಫ್ಲೋರಲ್ ಆರ್ಟ್, ನೈಲ್ ಆರ್ಟ್, ಮತ್ತು ಈ ಹೋದ ಮಂತಿಂದ ಮೀನ್ಸ್ ಅಂದರೆ ಹೋದ ಬ್ಯಾಚಿಂದ ನಾವು ಬ್ಯೂಟಿಷಿಯನ್ ಕ್ಲಾಸಸ್ನು ಆ್ಯಡ್ ಮಾಡಿದ್ದೀವಿ. ಆಮೇಲೆ ಇನ್ನೂ ಒಂದು ಬೇರೆ ಊರಿಂದ ಬರ್ತೀರ ಅನ್ನೋ ದಯವಿಟ್ಟು ಚಿಂತೆ ಮಾಡಬೇಡಿ, ನಮ್ಮ ಹತ್ರನೇ PG ವ್ಯವಸ್ಥೆ, ಊಟದ ವ್ಯವಸ್ಥೆ ಇರುತ್ತೆ. ಸೊ ಆಮೇಲೆ ಇನ್ನೂ ಒಂದು, ದಾವಣಗೆರೆಯಲ್ಲಿ ನಮ್ಮ ಅಕಾಡೆಮಿ ಇರೋದು. ಯಾರ್ಯಾರೆಲ್ಲ ಇನ್ನೂ ಬುಕ್ ಮಾಡಿಲ್ಲ ಸೀಟ್ಸು ಬೇಗ ಬುಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ತುಂಬ ಕಡಿಮೆ ಸೀಟ್ ಇರೋದು. ಆಮೇಲೆ ಬೇಜಾರಾಗಬೇಡಿ ನಾವು ಜಾಯ್ನ್ ಆಗಬೇಕಿತ್ತು ಅಂತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಸಮೇತ ಮರಿಬೇಡಿ. ಬಾಯ್.